ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಕೇಂದ್ರ ಹೊನ್ನಾವರ ಇವರ ಆಶ್ರಯದಲ್ಲಿ ಸಾರ್ವಜನಿಕರಿಗಾಗಿ ಆರೋಗ್ಯ ತಪಾಸಣೆ ಹಾಗೂ ಹೂಡಿಕೆ ಜಾಗೃತಿ ಕಾರ್ಯಾಗಾರ ಮಾರ್ಚ್ 29ರಂದು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಪ್ರಕಾಶ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಆರಂಭವಾಗಲಿದ್ದು, ಸಾರ್ವಜನಿಕರಿಗೆ ಉಚಿತವಾಗಿ ರಕ್ತ ತಪಾಸಣೆ, ಮಧುಮೇಹ, ಥೈರಾಯ್ಡ್ ಮತ್ತು ಎಲುಬಿನ ಸಾಂದ್ರತೆ ಪರೀಕ್ಷೆಗಳನ್ನು ನಡೆಸಲಾಗುವುದು. ಕಾಯಿಲೆ ಪತ್ತೆಯಾದವರಿಗೆ ಸೂಕ್ತ ಚಿಕಿತ್ಸೆಯ ಮಾರ್ಗದರ್ಶನ ನೀಡಲಾಗುವುದು ಎಂದರು. ಉತ್ತಮ ಆರೋಗ್ಯವೇ ಅತಿದೊಡ್ಡ ಸಂಪತ್ತು. ರೋಗಗಳು ಉಲ್ಬಣಿಸುವ ಮುನ್ನವೇ ಪತ್ತೆ ಹಚ್ಚುವುದು ಇಂದಿನ ಅಗತ್ಯ. ಇದರ ಜೊತೆಗೆ ಕಷ್ಟಪಟ್ಟು ದುಡಿದ ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಎನ್ನುವ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಹೂಡಿಕೆ ಜಾಗೃತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಪ್ರಕಾಶ್ ನಾಯ್ಕ್ ವಿವರಿಸಿದರು. ಉತ್ತರ ಕನ್ನಡ ಆರೋಗ್ಯ ಕ್ಷೇತ್ರದಲ್ಲಿ ಅಷ್ಟು ಬೆಳವಣಿಗೆಯನ್ನು ಕಂಡಿಲ್ಲ. ಹಾಗಾಗಿ ನಾವು ಅನಾರೋಗ್ಯಕ್ಕೆ ತುತ್ತಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಓಡೋಗೋ ಬದಲು ಇಲ್ಲಿಯೇ ಪ್ರಿವೆಂಟಿವ್ ಕೇರ್, ಪ್ರೋ ಕೇರ್ ಅಂತ ಅಳವಡಿಸಿಕೊಂಡು, ಪ್ರಿವೆಂಟಿವ್ ಹೆಲ್ತನ್ನು ಅಳವಡಿಸಿಕೊಂಡು ಕಾಲಕಾಲಕ್ಕೆ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಪರೀಕ್ಷೆ ಇಂಥವನ್ನು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ನಾವೇ ಸುಧಾರಿಸಿಕೊಂಡು ಒಳ್ಳೆ ರೀತಿಯಿಂದ ಇಟ್ಕೊಂಡು ಹೋಗುವ ನಿಟ್ಟಿನಲ್ಲಿ ಆದಷ್ಟು ಟೆಸ್ಟ್ಗಳನ್ನು ಮಾಡುವುದು, ಬೋನ್ ಟೆಸ್ಟ್ ಇರ್ಬೋದು, ರಕ್ತ ಟೆಸ್ಟ್ ಇರ್ಬೋದು ಅಥವಾ ಸ್ಕ್ಯಾನ್ ಟೆಸ್ಟ್ ಇರ್ಬೋದು, ಇವನ್ನು ಮಾಡಿ ಬರುವಂಥ ರೋಗಗಳನ್ನು ಮುಂಚೆನೇ ಪತ್ತೆ ಹಚ್ಚಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಅಥವಾ ಆರೋಗ್ಯಕರ ಜೀವನವನ್ನು ಸಾಧಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ದಿನಾಂಕ 29ರಂದು, ಮಾರ್ಚ್ 29ರಂದು ಬೆಳಿಗ್ಗೆ 9 ಗಂಟೆಯಿಂದ ಹೆಲ್ತ್ ಸ್ಕ್ರೀನಿಂಗ್ ಮಾಡ್ತೇವೆ, ರಕ್ತ ಪರೀಕ್ಷೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಬೋನ್ ಮಿನರಲ್ ಡೆನ್ಸಿಟಿಯನ್ನು ಪರೀಕ್ಷೆ ಮಾಡ್ತೇವೆ, ಥೈರಾಯ್ಡ್ ಪರೀಕ್ಷೆಯನ್ನು ಮಾಡ್ತೇವೆ. ಇವೆಲ್ಲ ಮಾಡಿ ಕಾಯಿಲೆ ಇದ್ದವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತೇವೆ ಅಥವಾ ಕಾಯಿಲೆ ಬರುವಂಥವರಿಗೆ ಯಾವ ನಿಟ್ಟಿನಲ್ಲಿ ಅವರು ಜಾಗರೂಕರಾಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಅದೇ ರೀತಿಯಾಗಿ ಒಂದು ಹೂಡಿಕೆ ಜಾಗೃತಿ ಶಿಬಿರವನ್ನು ನೆರವೇರಿಸಿದ್ದೇವೆ. ನಮಗೆಲ್ಲರೂ ಗೊತ್ತಿದ್ದು ಆರೋಗ್ಯ ಮತ್ತು ಸಂಪತ್ತು ಒಂದೇ ರೀತಿ. ಒಂದು ಒಳ್ಳೆ ಆರೋಗ್ಯ ಇದ್ರೆ ಅವನು ಸಂಪತ್ತಿದ್ದಾಗೆ. ಹಾಗಾಗಿ ಒಂದು ಅನಾರೋಗ್ಯಕ್ಕೆ ತುತ್ತಾದರೆ ಸಂಪತ್ತು ಯಾವ ರೀತಿಯಾಗಿ ಕಳ್ಕೊಳ್ತೇವೆ ಅನ್ನೋದು ನಮಗೆಲ್ಲ ಗೊತ್ತು. ಒಂದು ಮನುಷ್ಯನಿಗೆ ಆರೋಗ್ಯ ಕೆಡ್ತು ಅಂತಂದ್ರೆ ಅವನು ಐಸಿಯುನಲ್ಲಿ ಅಡ್ಮಿಟ್ ಆಗಿ ಲಕ್ಷಗಟ್ಟಲೆ ಹಣವನ್ನು ಕಳ್ಕೊಳ್ಬೇಕಾಗ್ತದೆ. ಅವನ ಕುಟುಂಬಕ್ಕಾಗಲಿ ಅವನಿಗಾಗಲಿ ಅದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡ್ತದೆ. ಹಾಗಾಗಿ ಕಷ್ಟಪಟ್ಟ ಹಣವನ್ನು, ಕಷ್ಟಪಟ್ಟು ದುಡಿದ ಸಂಪತ್ತನ್ನು ಯಾವ ರೀತಿಯಲ್ಲಿ ಉಳಿಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಲ್ಲಿ ತೊಡಗಿಸಬೇಕು ಅನ್ನೋ ದಿಶೆಯಲ್ಲಿ ಹೂಡಿಕೆ ಜಾಗೃತಿ ಕಾರ್ಯಾಗಾರವು ನಡೀತಾ ಇದೆ. ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಂದು ವಿಶೇಷವಾಗಿ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದ್ದು, ಕೇವಲ 500 ರೂಪಾಯಿ ನೀಡಿ ನೋಂದಣಿ ಮಾಡಿಕೊಂಡರೆ ವರ್ಷವಿಡೀ ಸುಮಾರು 10,000 ರೂಪಾಯಿವರೆಗಿನ ಚಿಕಿತ್ಸಾ ಸೌಲಭ್ಯವನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಎಂದರು. ಖ್ಯಾತ ನ್ಯಾಯವಾದಿಗಳಾದ ಅಂಕೋಲಾದ ನಾಗರಾಜ್ ನಾಯ್ಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಗೇರುಸೊಪ್ಪ ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ಅವರು ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಲಿದ್ದಾರೆ. ಸ್ಥಳೀಯರು ಈ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಯೋಚನೆ ಮಾಡಿದಂತ ಕಾರ್ಯಕ್ರಮ ಇಷ್ಟೇ. ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇಲ್ಲ ಅಥವಾ ನಮ್ಮ ಇಲ್ಲಿಯ ಗ್ರಾಮೀಣ ಪ್ರದೇಶದಲ್ಲಿ ಜನ ತೊಂದರೆಯಲ್ಲಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಆ ಕಾರಣದಿಂದ ನಮ್ಮಿಂದ ಅಂದ್ರೆ ಎಲ್ಲಾ ಸಂಘ ಸಂಸ್ಥೆಯವರಿಂದ ಕಿಂಚಿತ್ತು ಸಹಾಯ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ದಿವಸ ಡಾಕ್ಟರ್ ಹೇಳಿದಂಗೆ ಎಲ್ಲ ಟೆಸ್ಟ್ಗಳು ಉಚಿತವಾಗಿರ್ತದೆ. ಸಂಡೇ ಆ ದಿವಸ ಏನಿದೆ ಎಲ್ಲ ಟೆಸ್ಟ್ಗಳನ್ನ ಉಚಿತವಾಗಿ ಮಾಡ್ತಾರೆ. ಅದೇ ರೀತಿ ಇದೇ ದಿವಸ ನಾವೆಲ್ಲ ಸೇರಿ ಹೊಸ ಒಂದು ಸಲಹೆ ಮಾಡಿದ್ದೇವೆ. 2-3 ಸಲ ಮಾಡ್ಕೊಂಡ್ರು. ಏನಂತ ಹೇಳಿದ್ರೆ ಒಂದು ಕಾರ್ಡ್ ಮಾಡ್ತೇವೆ, ಒಂದು ಹೆಲ್ತ್ ಕಾರ್ಡ್ ಅಂತ ಒಂದು ಆ ದಿವಸ ಓಪನ್ ಮಾಡ್ತೇವೆ. ಅದ್ರ ಪ್ರಯೋಗ ಏನಂತ ಕೇಳಿದ್ರೆ ಅದ್ರದ ಕನಿಷ್ಠ ಕಡಿಮೆ ರೇಟ್ ಇಟ್ಟಿದ್ದೇವೆ, 500 ರೂಪಾಯಿ, 500 ರೂಪೀಸ್, 500 ರೂಪಾಯಿ ನೋಂದಣಿ ಮಾಡಿಕೊಂಡ್ರೆ ಇಡೀ ವರ್ಷದ್ದು ಟೆಸ್ಟ್ ಅಂದ್ರೆ ಇದು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಎಲ್ಲದೂ ಉಚಿತ ಆಗ್ತದೆ. ಅಂದ್ರೆ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿನ ಬೆಲೆ ಬಾಳುವಂಥದ್ದು ಕೇವಲ 500 ರೂಪಾಯಲ್ಲಿ ಜನರಿಗೆ ಸಿಗಲಿ ಅನ್ನೋ ಸಲುವಾಗಿ ಎಲ್ಲರೂ ಸೇರಿ ಮಾಡ್ಕೊಂಡಿದ್ದೇವೆ, ಐಡಿಯಾ ಮಾಡಿದ್ದೇವೆ. ಅದಕ್ಕೆ ಡಾಕ್ಟರ್ ಸಹ ಒಪ್ಕೊಂಡಿದ್ದಾರೆ. ಹಾಗಾಗಿ ಆ ದಿವಸ ಒಂದು ಸಭಾ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮವನ್ನು ಹಿರಿಯ ವಕೀಲರಾದ ನಾಗರಾಜ್ ನಾಯ್ಕ್ ಅವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಹೊನ್ನಾವರದ ತಾಲೂಕು ದಂಡಾಧಿಕಾರಿ ಪ್ರವೀಣ್ ಕರಾಂಡೆ ಅವರು ಹಾಜರಿರ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಏನು ಕಾರ್ಡ್ ಇದೆ ಅದನ್ನ ಓಪನ್ ಮಾಡುವವರು, ಬಿಡುಗಡೆಗೊಳಿಸುವವರು ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕರಾದ ಶ್ರೀ
ಸೂರಾಲು ಚಂದ್ರಶೇಖರ್ ಭಟ್ರು ಅವರು ನಮ್ಮ ಜೊತೆ ಇರ್ತಾರೆ ಆ ದಿನ. ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತೆ ಈ ಇದನ್ನ ಪಡೆದುಕೊಳ್ಳಬೇಕು. ಕರವೇ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ಡಾಕ್ಟರ್ ಪ್ರಕಾಶ್ ನಾಯ್ಕ್ ಮತ್ತು ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಅವರು ಸಮಾಜದ ಚಿಂತನೆ ಇಟ್ಟುಕೊಂಡು ಯುವ ಸಮುದಾಯಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಆರೋಗ್ಯ ಶಿಬಿರ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಉತ್ತಮ ಚಿಕಿತ್ಸೆ ಬೇಕು ಎಂದರೆ ಬೇರೆ ಕಡೆ ಹೋಗಬೇಕು. ಇಂತಹ ಕಾರ್ಯಾಗಾರ ತುಂಬಾ ಉಪಯುಕ್ತವಾಗಿದ್ದು, ಇನ್ನು ಹೂಡಿಕೆ ಬಗ್ಗೆ ಮಾಹಿತಿ ನೀಡುವುದು ಕಾರ್ಯಾಗಾರ ಉತ್ತಮ ಕಾರ್ಯಕ್ರಮ ಆಗಿದೆ. ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದರು. ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ, ಹೆಚ್ಚಿನ ಪ್ರಮಾಣ ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಸಮಾಜಮುಖಿ ಚಿಂತನೆ ಇರುವಂಥ ವಿಕ್ರಮ್ ನಾಯ್ಕರು, ಹೃದಯವಂತ ಡಾಕ್ಟರ್ ಅಂತ ಹೆಸರುವಾಸಿಯಾದಂಥ ನಮ್ಮ ಪ್ರಕಾಶ್ ನಾಯ್ಕರು ಹಾಗೂ ಹಲವಾರು ಮುಖಂಡರು. ಯಾಕಂತ ಹೇಳಿದ್ರೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಏನು ಹಣ ಇರುವಂಥವ್ರು ಅಥವಾ ಪ್ರತಿಭಾವಂತರು, ದೊಡ್ಡ ದೊಡ್ಡ ಡಾಕ್ಟರ್, ಜನಸೇವೆ ಮಾಡ್ಲಿಕ್ಕೆ ಬರುವಂಥವ್ರು ತುಂಬ ಕಡಿಮೆ. ಏನಾಗ್ತದೆ, ಈಗ ಏನೋ ರಾಜಕೀಯ ಹಿತಾಸಕ್ತಿನ ಏನೋ ಇಟ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ಸಮಾಜಮುಖಿ ಚಿಂತನೆ ಇಟ್ಕೊಂಡು ಏನು ನಮ್ಮ ಯುವ ಸಮುದಾಯಕ್ಕೆ ಏನು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೂಡಿಕೆ ವಿಚಾರ, ಈಗ ಅವ್ರು ಹೇಳಿದಾಗಲೇ ಶೇರ್ ಮಾರ್ಕೆಟ್ ಇರ್ಬೋದು, ಹಲವಾರು ವಿಚಾರಗಳಲ್ಲಿ ಈಗ ಡೈಲಿ ಏನು ಫೋನ್ ಬರೋದಾಗಲಿ ತುಂಬ ಫ್ರಾಡ್ಗಳೆಲ್ಲ ಆನ್ಲೈನಲ್ಲಿ ನಡೀತಾ ಇದೆ. ಎಷ್ಟೋ ಜನ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಚಿಂತನೆ ಆಗಿದೆ ಅಂತಂದರೆ ಲಾಭ ಆದರೆ ಮತ್ತೊಬ್ರಿಗೆ ಹೇಳಲ್ಲ, ಕಳ್ಕೊಂಡ್ರು ಮತ್ತೊಬ್ರಿಗೆ ಹೇಳಲ್ಲ. ಯಾಕಂತ ಹೇಳಿದ್ರೆ ಹಾಗಾಗಿ ದೊಡ್ಡ ಸಮಸ್ಯೆ. ಲಾಭ ಆದರೆ ಅವನಿಗೆ ಲಾಭ ಆಗ್ತದೆ ಅಂತ ಹೇಳಲ್ಲ, ಕಳ್ಕೊಂಡ್ರೆ ಮತ್ತೆ ಅವ್ನು ಹೇಳಿದ್ರೆ ನನಗೆ ನಾಚಿಕೆ ಇಲ್ಲ ಅಂತೇಳಿ ಇನ್ನೊಬ್ರಿಗೆ ಹೇಳಲ್ಲ. ಹಾಗಾಗಿ ಎಲ್ರಿಗೂ ತಿಳಿಸಿ ಅವ್ರಿಗೆ ಏನು ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಗ್ರಾಮೀಣ ಭಾಗದ ಎಲ್ಲ ಯುವಕ ಯುವತಿಯರು ಎಲ್ಲರೂ ದಯವಿಟ್ಟು ಹೆಚ್ಚಿನ ಜನ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಬೇಗ ಫೇಸ್ಬುಕ್ ಯೂಟ್ಯೂಬ್ಗಳೆಲ್ಲ ಎಷ್ಟು ನೋಡ್ತೀವಿ. ಈಗ ಪ್ರಕಾಶ್ ನಾಯ್ಕರು ಎಷ್ಟು ಬಿಸಿ ಇರ್ತಾರೆ, ವಿಕ್ರಮ್ ಮುಖಿಲ್ರು ಎಷ್ಟು ಬಿಸಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವರೊಬ್ಬರೇ ಅಂತಲ್ಲ, ಇಲ್ಲಿಯವರು ಎಲ್ಲರೂ. ಯಾಕಂದ್ರೆ ಇವ್ರ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಏನೋ ಒಂದು ಕಾರ್ಯಕ್ರಮ ಆಗಲಿ ಯಾವ್ದು ಮುಂಚೂಣಿಯಲ್ಲಿ ಒಂದು ಮಾಡಬೇಕಾಗ್ತದೆ. ಹಾಗಾಗಿ ಇವ್ರನ್ನ ಮುಂದಿತ್ಕೊಂಡು ನಾವು ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂಥವ್ರು ಬೆಂಬಲವಾಗಿ ನಿಂತು ಅವರಿಂದ ನಾವು ಸಹಾಯ ಸಹಕಾರವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ದೇವರಾಜ ಅರಸು ವೇದಿಕೆ ಅಧ್ಯಕ್ಷ ಅನಂತ್ ನಾಯ್ಕ್ ಹೆಗ್ಗಾರ್, ತಂಜೀಮ್ ಅಧ್ಯಕ್ಷ ಮೊಹಮ್ಮದ್ ಅಲಿ, ಉದ್ಯಮಿ ಲುಕಾಶ್ ಫರ್ನಾಂಡಿಸ್, ಜಿಪಿ ಪಾಟಣ್ಕರ್, ನಾರಾಯಣ್ ಗುರು, ವೇದಿಕೆ ಅಧ್ಯಕ್ಷ ಧನಂಜಯ್ ನಾಯ್ಕ್, ಜಗದೀಶ್ ನಾಯ್ಕ್ ಕರ್ಕಿ, ಹರೀಶ್ ಚಂದ್ರ ನಾಯ್ಕ್, ರಾಘವೇಂದ್ರ ನಾಯ್ಕ್ ಮುಂತಾದವರು ಇದ್ದರು.